ಇನ್ನು ಹಾಲಿ ಸಂಸದ ಪ್ರತಾಪ್ ಸಿಂಹಗೆ ಟಿಕೆಟ್ ಮಿಸ್ ಆಗಿದ್ಯಾಕೆ? ಸ್ಥಳೀಯ ಶಾಸಕರ ಜೊತೆ ಪ್ರತಾಪ್ ನೇರ ಜಟಾಪಟಿಗೆ ಇಳಿದಿದ್ದು ಕೂಡ ಕಾರಣ ಆಯ್ತಾ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಈಗ ಚರ್ಚೆಗಳಾಗ್ತಾ ಇವೆ. ಸ್ಥಳೀಯ ಶಾಸಕರ ಜೊತೆ ಪ್ರತಾಪ್ ನೇರ ಜಟಾಪಟಿ ಮಾಡ್ಕೊಂಡಿರುವಂಥದ್ದು ಸ್ಥಳೀಯ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಇರುವಂತಹ ಪ್ರತಾಪ್ ಸಿಂಹ. ಸೊ ಹಾಗಾಗಿ ಬಹುಶಃ ಇವರಿಗೆ ಟಿಕೆಟ್ ಕೈ ತಪ್ಪಿದೆ ಅನ್ನುವಂಥದ್ರ ಬಗ್ಗೆ ಈಗ ವಿಶ್ಲೇಷಣೆ ನಡೀತಾ ಇದೆ. ಜೊತೆಗೆ ದಳ ನಾಯಕರು ಮತ್ತು ಕಾರ್ಯಕರ್ತರ ಬಗ್ಗೆ ಹೆಚ್ಚಿನ ಒಂದು ಒಲವನ್ನ ತೋರಿಸಬೇಕಿತ್ತು. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಸೋಮಣ್ಣಗೆ ಬೆಂಬಲವನ್ನ ಕೊಟ್ಟಿದ್ರು, ಎಲ್ಲೋ ಒಂದ್ ಕಡೆ ಯಡಿಯೂರಪ್ಪ ಅವರು ಅದರಿಂದ ಮುನಿಸ್ಕೊಂಡ್ರು ಅನ್ನುವಂಥದ್ರ ಬಗ್ಗೆನೂ ಕೂಡ ಮಾತುಗಳಿವೆ. ಸೋಮಣ್ಣ ಪರ ಪ್ರಚಾರದಿಂದಾಗಿ ಬೇರೆ ಕ್ಷೇತ್ರಗಳನ್ನ ನಿರ್ಲಕ್ಷ್ಯ ಮಾಡಿದ್ರು. ಯಡಿಯೂರಪ್ಪ ಕೆಂಗಣಿಗೆ ಪ್ರತಾಪ್ ಸಿಂಹ ಇದರಿಂದಾಗಿ ಗುರಿಯಾದ್ರು ಅನ್ನುವಂಥದ್ದು ಕೂಡ ಪ್ರಮುಖವಾದಂತಹ ಒಂದು ಕಾರಣ. ಮೈಸೂರಿನ ಕೇವಲ ಒಂದು ಕ್ಷೇತ್ರದಲ್ಲಿ ಮಾತ್ರ ಕಮಲ ಅರಳೋದಕ್ಕೆ ಕಾರಣವಾಯಿತು. ಸೊ ಈ ಒಂದು ಸಂದರ್ಭದಲ್ಲಿ ಹಾಗಾಗಿ ಪ್ರತಾಪ್ ಸಿಂಹ ಅವರಿಂದ ಪಕ್ಷಕ್ಕೆ ಏನು ಲಾಭ ಆಗ್ತಾ ಇದೆ? ಅವರ ಕಾರ್ಯಕರ್ತರನ್ನ ಅಥವಾ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಂಡು ಕೂಡ ಬರೋದಿಲ್ಲ. ಕೇವಲ ಒಂದೇ ಒಂದು ಕ್ಷೇತ್ರದಲ್ಲಿ ಮಾತ್ರ ಮೈಸೂರಿನಲ್ಲಿ ಗೆದ್ದಿರುವಂಥದ್ದು. ಸೊ ಹಾಗಾಗಿ ಈ ಬಾರಿ ಪ್ರತಾಪ್ ಸಿಂಹಗೆ ಟಿಕೆಟ್ ಬೇಡ ಅನ್ನುವಂಥ ಒಂದು ತೀರ್ಮಾನ ಬಹುಶಃ ಹೈಕಮಾಂಡ್ ಬಂದಿರಬೇಕು. 3ನೇ ಬಾರಿಗೆ ಟಿಕೆಟ್ ಕೈ ತಪ್ಪಿದೆ. ಈಗ ಪ್ರತಾಪ್ ಸಿಂಹಗೆ ಅವರ ಜಾಗದಲ್ಲಿ ಈಗ ಯದುವೀರ್ ಅವರಿಗೆ ರಾಜರಿಗೆ ಟಿಕೆಟ್ ಅನ್ನು ಅನೌನ್ಸ್ ಮಾಡಲಾಗಿದೆ.